ಹಲೋ ಗೈಸ್, ಮ್ಯಾಂಗೋ ಮೂರವರಿಂದ ಲಿಂಕ್ ಕಳ್ಸಿದ್ರಂತೆ, ಅದನ್ನ ಹೊಚ್ಬಿಟ್ಟಿದ್ದಾರೆ. ಈ ತರ ಇವಾಗ ಆಗ್ತಾ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವ್ಲಾಗು ಸಾಯಂಕಾಲ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವಾಗ ಟೈಮು ಆಲ್ಮೋಸ್ಟ್ 5 ಆಗ್ತಾ ಇದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಯಜಮಾನರು ಜಿಮ್ಮಿಗೆ ಹೋಗ್ತಾರೆ. ಬಟ್ ನಾನು ಹೋಗ್ಬಿಟ್ಟು ವಾಕ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಭವಿಷ್ಯ ಎಕ್ಸಾಮ್ಗೆ ಹೋಗಿದ್ದಾಳೆ ಆಲ್ರೆಡಿ. ಅವಳ 3:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ. 3:30ಇಂದ 6:30 ತನಕ ಇರುತ್ತೆ ಗೈಸ್. ಸೊ ಅಲ್ಲಿ ತನಕ ನಾನು ಫ್ರೀ, ನಾನು ವಾಕ್ ಎಲ್ಲ ಮಾಡಿಕೊಂಡು ಮುಗಿಸ್ಕೋಬೋದು. ಗೈಸ್, ಪಾರ್ಕಿಗೆ ಬಂದಿದ್ದೀನಿ ವಾಕ್ ಮಾಡೋದಕ್ಕೆ. ಆದರೆ ಇವತ್ತು ಬಂದಿರೋದು ನಾನು ಬೇರೆ ಯಾವುದೋ ಪಾರ್ಕಿಗೆ, ಹೊಸಕೆರಳಿನಲ್ಲಿರೋ ಪಾರ್ಕಿಗೆ. ಸ್ವಲ್ಪ ಒಬ್ಬಳೇ ಮಾಡ್ತಾ ಇರೋದಕ್ಕೆ ವಿಯರ್ಡ್ ಅನ್ನಿಸ್ತಿದೆ. ಇಲ್ಲಿ ವಾಕ್ ಮಾಡಿಬಿಟ್ಟು ಅದಾದಮೇಲೆ ಭವಿಷ್ಯನ ಕರ್ಕೊಂಡು ಹಂಗೆ ಮನೆಗೆ ಹೋಗ್ತೀನಿ ಗೈಸ್. ಅದಾದಮೇಲೆ ಮನೆಗೆ ಹೋದಾದ್ಮೇಲೆ ಒಂದು ಚಾಟ್ ಮಾಡೋಣ ಗೈಸ್. ಮನೆಗೆ ಬಂದೆ. ಸೊ ಪಾರ್ಕಿಂದ ಡೈರೆಕ್ಟಾಗಿ ನಾನು ಭವಿಷ್ಯನ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಗಾಳಿ ಬೀಸ್ತಿತ್ತು, ಮಳೆ ಬಂದುಬಿಡುತ್ತೆ, ಸುಮ್ಮನೆ ಅಲ್ಲಿ ಪಾರ್ಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟೆ ಗೈಸ್. ಇವಾಗ 6:30 ಆಗಿದೆ. ಇನ್ನೇನು ಕಾಲ್ ಮಾಡ್ತಾಳೆ. ಅವಳನ್ನ ಕರ್ಕೊಂಡು ಬಂದಾದ್ಮೇಲೆ ಬರಬೇಕಾದ್ರೆ ನನಗೆ ಚಾಟ್ ಮಾಡೋಣ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಐಟಮ್ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಬಟ್ ಆನ್ ದ ವೇ ಯಾವ ಅಂಗಡಿಲೂ ಸಿಗಲಿಲ್ಲ. ಸೊ ಇವಾಗ ಭವಿಷ್ಯನ ಕರ್ಕೊಂಬರ್ಬೇಕಾದ್ರೆ ಸಿಗುತ್ತೆ ಅಂತ ಅನ್ಕೋತೀನಿ. ತೊಗೊಬರ್ತೀನಿ ಗೈಸ್. ಅದಾದಮೇಲೆ ಗೈಸ್ ಭವಿಷ್ಯ ಕಾಲ್ ಮಾಡಿದ್ಲು. ಇವಾಗ ಹೋಗಿ ಅವಳನ್ನ ಕರ್ಕೊಂಬರ್ಬೇಕು ಗೈಸ್. ಅದಕ್ಕೆ ಭವಿಷ್ಯನ ಕರ್ಕೊಂಡು ಬಂದಿದ್ದೀನಿ. ಚಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಏನೇನು ರೆಡಿ ಅಂದರೆ ಡೇಟ್ಸು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಸಾಕು ಅನಿಸುತ್ತೆ. ಆ್ಯಂಡ್ ರೈಸ್ 1-1.5 ನಿಂಬೆಹಣ್ಣು ಇಟ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಹೊಡಿಸ್ಕೊಳ್ಳಿ ಗೈಸ್. ಇವಾಗ ಖಾರ ರುಬ್ಕೊಂಡಾಗಿದೆ ಗೈಸ್. ಇದು ಡೇಟ್ಸು, ಲೆಮನ್ನು, ಸಾಲ್ಟು ಮತ್ತು ಚಿಲ್ಲಿ ಪೌಡರು. ಸ್ವಲ್ಪ ಡೇಟ್ಸ್ ಸ್ವೀಟ್ ಇರುತ್ತಲ್ಲ, ಇನ್ನು ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಅಂದರೆ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಬೇಡ ಅಂತ ಅಂದರೆ ಹಾಕ್ಕೊಳಕ್ಕೆ ಹೋಗಬೇಡಿ, ಬೆಲ್ಲ ಹಾಕ್ಕೊಂಬಿಡಿ ಬೇಕಂತಂದರೆ. ಆ್ಯಂಡ್ ಇವಾಗ ಇಲ್ಲಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಸಣ್ಣದಾಗೆ ಆನಿಯನ್ನು ಮತ್ತು ಚಿಲ್ಲಿ, ಮ್ಯಾಂಗೋ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇಷ್ಟನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೊಂಚೂರು ಟೇಸ್ಟ್ ನೋಡ್ಬಿಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಉಪ್ಪು ಖಾರ ಇನ್ನೊಂಚೂರು ಬೇಕಂದರೆ ಇದಕ್ಕೆ ಹಾಕ್ಕೋಬೋದು ನೀವು. ಸಾಕಿದ್ದಕ್ಕೆ ಅನಿಸ್ತಾ ಇದೆ. ಈಗ ನೆಕ್ಸ್ಟು ನಾವೇನು ತಂದಿದ್ದೀವಿ ಇದಕ್ಕೆ ಅಂತ ಅಂದರೆ ಚಾಟ್ ಮಾಡೋಕ್ಕೆ ಬೋಟಿ ತಂದಿದ್ದೀನಿ ಗೈಸ್. ಯಾಕೋ ಬೋಟಿ ಮಸಾಲ ತಿನ್ಬೇಕನ್ನಿಸ್ತು, ಅದಕ್ಕೆ ಬೋಟಿ ತೊಗೊಂಬಂದೆ. ಇವಾಗ ಬೋಟಿನ ಹಾಫ್ ಕಟ್ ಮಾಡಿಬಿಟ್ಟು ಎಲ್ಲ ಸ್ಟಫ್ ಮಾಡಿಬಿಟ್ಟು ಇಡಬೇಕು. ಹಿಂಗೆ ಮಾಡೋಣ ಅಂದ್ಕೊಂಡ್ರೆ ಇದು ಕಟ್ಟೆ ಆಗೋಯ್ತು ಗೈಸ್. ಹಿಂಗೆ ಹಾಫ್ ಕಟ್ ಮಾಡಬೇಕು ಗೈಸ್. ಆದರೆ ಅವರು ಎಷ್ಟು ಈಸಿಯಾಗಿ ಕಟ್ ಮಾಡ್ತಾರೆ ಅವರು ಅಂಗಡಿಯವರು, ನಾನು ಅಷ್ಟೇ ಕಷ್ಟವಾಗಿ ಕಟ್ ಮಾಡ್ತಾಯಿದ್ದೀನಿ. ತಿಂತೀವಿ ಗೈಸ್. ಹಿಂಗೆ ಕಟ್ ಮಾಡಿಕೊಂಡು ಭವಿಷ್ಯ ಹೆಂಗೆ ಹಿಡಿತಾ ಇದೆಯಾ ನೋಡು, ಹಿಂಗೆ ಹಾಕಬೇಕು ಗೈಸ್. ಓಕೆನಾ? ಹಿಂಗೆ ಅದಾದಮೇಲೆ ಒಂಚೂರು ಖಾರ ರೆಡಿ ಮಾಡ್ಕೊಂಡಿದ್ದೀರಲ್ಲ ಡೇಟ್ಸ್ದು, ಅದನ್ನು ಹಾಕ್ಕೊಂಡು ಈಗ ತಿಂತಾಳೆ ನೋಡಿ. ಬಾಯಿ ನೋವ್ತಾ ಇದೆ, ಮಾತಾಡೇ ಇಲ್ವಲ್ಲ 3 ಅವರಿಂದ.
ಇದೆಯಾ ಫುಲ್ಲು. ಓಕೆ, ಇವಾಗ ಎಲ್ಲ ಮಾಡಬೇಕು ಗೈಸ್. ನಾನು ತಿಂದು ನೋಡ್ತೀನಿ ಗೈಸ್. ಸಕ್ಕತ್ತಾಗಿದೆ ಗೈಸ್. ನಮ್ಮ ಯಜಮಾನ್ರಿಗೂ ಆಮೇಲೆ ಮಾಡಿಕೊಡ್ತೀನಿ. ಇವಾಗ ಸದ್ಯಕ್ಕೆ ನಾವು ತಿಂದ್ಬಿಡ್ತೀವಿ. ಬಟ್ ಸಖತ್ ಟೇಸ್ಟಿಯಾಗಿದೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಗೈಸ್, ಚಾಟ್ಸ್ ಎಲ್ಲ ತಿಂದಾಯಿತು. ನಮ್ಮ ಯಜಮಾನ್ರು ಕಾಲ್ ಮಾಡಿದ್ರು, ಪಾರ್ಕಿಗೆ ವಾಕಿಗೆ ಹೋಗ್ತಾ ಇದ್ದೀನಿ ಬರ್ತೀಯಾ ಅಂತ ಹೇಳಿಬಿಟ್ಟು. ನನಗೆ ಯಾಕೋ ಇವತ್ತು ಸಾಯಂಕಾಲ ಮಾಡಿದ ವಾಕು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಗೈಸ್. ಒಂದು 4-5 ರೌಂಡು ಹೊಡೆದೆ. ಒಬ್ಬಳೇ ಓಡಾಡ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಏನೋ ಒಂಥರ ಚೆನ್ನಾಗೇ ಅನ್ನಿಸ್ತಾ ಇರಲಿಲ್ಲ ಗೈಸ್. ಅದಕ್ಕೆ ಮನೆಗೆ ಬೇಗ ವಾಪಸ್ ಬಂದುಬಿಟ್ಟೆ. ಬೇರೆ ಪಾರ್ಕಿಗೆ ಬೇರೆ ಹೋಗಿದ್ದು, ನಾರ್ಮಲಾಗಿ ಹೋಗ್ತೀವಲ್ಲ ನಾನು ಮತ್ತು ನಮ್ಮ ಯಜಮಾನ್ರು, ಆ ಪಾರ್ಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಒಂದು 3-4 ರೌಂಡು ಪಾರ್ಕಲ್ಲಿ ಸುತ್ತಕೊಂಡು ಹಾಗೆ ರೆಗ್ಯುಲರಾಗಿ ನಮ್ಮದು ಇನ್ ಕೇಸ್ ಅವ್ರು ಕೇಳಿದ್ರೆ ಮಾತ್ರ ಹೋಗ್ತೀನಿ ಇವತ್ತು ಕಾಫಿಗೆ. ಅದರ್ವೈಸ್ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಬಂದುಬಿಡ್ತೀನಿ ಗೈಸ್. ನೋಡಿ, ಹೀರೋ ಬಂದರು ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೆ. ಬಾ, ನಿನ್ನ ಆರೋಗ್ಯ ನಾನೇ ಕಾಪಾಡಬೇಕು. ರೀ, ನನಗೆ ಅಲ್ಲೋ ಪಾರ್ಕಲ್ಲಿ ಓಡಾಡ್ದಂಗೆ ಅನ್ನಿಸ್ಲಿಲ್ಲ ರೀ. ಏನೋ ಒಂಥರ ಚೆನ್ನಾಗೇ ಇಲ್ಲ ಅನ್ನಿಸ್ತು. 2ನೇ ಸಾರಿ ಪಾರ್ಕ್ನದ್ದು ಇವತ್ತು. ಆರೋಗ್ಯ ತುಂಬ ಒತ್ತು ಕೊಡ್ತಾ ಇದ್ದೀರಾ ಮೇಡಮ್? ಆ ಥರ ಏನಿಲ್ಲಲ್ಲ. ಅಲ್ಲ, ಆವಾಗಲೇ ಒಂದು ವಾಕು, ಇವಾಗ ಒಂದು ಅಲ್ಲಿ ಏನೋ ಇದು ಮಿಸ್ ಆದಂಗೆ ಇಲ್ಲಿ ಓಡಾಡದೇ ಇದ್ರೆ. ಅದೊಂಥರ ಚಿಕ್ಕ ಜಾಗ ಇತ್ತು, ಕಂಜೆಸ್ಟೆಡ್ ಜಾಗ. ಚಿಕ್ಕ ಜಾಗನೇ ಅದು, ಚಿಕ್ಕ ಪಾರ್ಕ್. ಅದು ಎಷ್ಟು ಗೊತ್ತಾ? ಒಂದು 250 ಮೀಟ್ರ್ ಇರ್ಬೋದೇನೋ. ಇಲ್ಲ 300 ಮೀಟ್ರ್ ಇರ್ಬೋದು ಅಷ್ಟೇ. ಇಲ್ಲಿ ಓಡಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ರೇ ಒಂದು ಕಾಫಿ ಕುಡ್ಕೊಂಡು ಇಸ್ಕೊಂಡು ನಾನೇನು ಹೇಳಲಿಲ್ಲಪ್ಪ. ಇಲ್ಲ, ನೀವು ಇದ್ದೀರಲ್ಲ ಲೆಫ್ಟ್ ಸೈಡಲ್ಲಿ ಬಿಡಿ. ಸ್ಯಾಮ್ಸಂಗ್ ಬರೋ ಗೈಸ್, ಪಾಪ ಈ ಥರ ಆಗ್ತಾ ಇದೆ. ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ ಯಾರೋ ಲಿಂಕ್ ಕಳಿಸಿದ್ರಂತೆ, ಅದನ್ನ ಹೊಚ್ಬಿಟ್ಟಿದ್ದಾರೆ. ಈ ಥರ ಇವಾಗ ಆಗ್ತಾ ಇದೆ. ಹಂಗೆ ಬರ್ತಾ ಇದೆ ಗೈಸ್. ಯಾವುದೇ ಲಿಂಕ್ ಕಳಿಸಿದ್ರು ಒತ್ತಕ್ಕೆ ಯಾವುದು ಒತ್ತಕ್ಕೆ ಹೋಗಿ ಮನೆ ಹಾಳು ಕೆಲಸ ಮಾಡ್ತಾರೆ. ಒಂದು ನಮ್ಮ ಸ್ನೇಹಿತರು ಕಳಿಸಿದ್ರು ಅಂತ ಮಾಡಿದೆ, ಪಾಪ ಅವ್ರಿಗೂ ಗೊತ್ತಿಲ್ಲ. ಅವ್ರ ಫೋನೂ ಹಂಗೆ ಆಗಿದೆಯಂತೆ, ಇವ್ರ ಫೋನೂ ಹಂಗೆ ಆಗಿದೆಯಂತೆ. ಯೂಶಲಿ ಅವ್ರು ಹಂಗೆಲ್ಲ ಮಾಡಲ್ಲ, ದೊಡ್ಡ ವ್ಯಕ್ತಿ. ನಾನೇನೋ ಮಗನ ಮದುವೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ಅದು ನೋಡ್ರಿ ಈ ಥರ ಆಯ್ತು. ನೋಡಿ ಎಷ್ಟು ಮಾಡೋದು, ಇದು ಮಾಡೋಕ್ಕೆ ಹೋಗ್ಬೇಡಿ. ಯಾರು ಏನು ಕಳ್ಸಿರಿ ಅಂತ ದೊಡ್ಡ ವ್ಯಕ್ತಿ ಕಳ್ಸಿರೋ ಒತ್ತಕ್ಕೆ ಹೋಗ್ಬೇಡಿ. ಆ ಥರ ಇದ್ದರೆ ಫೋನ್ ಮಾಡಿ ಮಾತಾಡ್ತಾರೆ. ಬೇಕಾದ್ರೆ ಇದ್ದರೆ ಮಾತಾಡಲಿ, ಫೋನ್ ಮಾಡಿ ಮಾತಾಡ್ಬಿಡಿ. ಈ ಲಿಂಕ್ ಒತ್ತಿದ್ರು, ಅದೊತ್ತಿದ್ರು, ಇದೊತ್ತಿದ್ರೆ ಮುಗಿತ್ಕತ್ತೆ. ಮೊಬೈಲಲ್ಲಿರೋ ಫೋಟೋಗಳು ಅದು ಏನೇನು ಆಗುತ್ತೋ ಗೊತ್ತಿಲ್ಲ. ಅದು ಯಾವ ಕಂಡಿಡಿತಾರ ಗೊತ್ತಿಲ್ಲ. ಹೌದು ಚಿತ್ರ, ಮನೆ ನನ್ನ ಮಕ್ಕಳು ಇವೆಲ್ಲ ಮಾಡೋದು. ಇದನ್ನ ಮನೆ ಉದ್ಧಾರ ಮಾಡೋದಿಲ್ಲ. ಆಮೇಲೆ ಫೋನ್ ಹ್ಯಾಕ್ ಆಗೋದ್ರೆ ಫುಲ್ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಅಂತಾನೆ ಹುಟ್ಟಿರ್ತಾರೆ ಅವರು. ಪಾಪ ನಮ್ಮ ಯಜಮಾನ್ರದ್ದು ಫೋನ್, ಅಯ್ಯೋ ಬೊಟ್ಟೆ ಬಿದ್ದು ಹೋಗ್ಬಿಟ್ಟಿದೆ. ನಾನೇ ತಲೆ ಕೆಡಿಸ್ಕೊಳ್ಳೋದು, ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ, ಸರಿ ಹೋಗುತ್ತೆ. ಬಟ್ ಯಾರು ಈ ಥರದಕ್ಕೆ ಸಿಕ್ಕಾಕೋಬೇಡಿ ಗೈಸ್. ಓಕೆ, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಗೈಸ್. ಇವತ್ತಿನ ಬ್ಲಾಗ್ನ ನನ್ನ ಬೊಟ್ಟು ಕಳೆದೋಯ್ತು ಅಂದರೆ ಇಲ್ಲಿ ಬಂದು ಕೂತಿದೆ. ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಂದ್ವಿ, ಊಟ ಮಾಡಿದ್ವಿ, ನಮ್ಮ ಯಜಮಾನ್ರಿಗೆ ಚಾಟ್ ಮಾಡಿಕೊಟ್ಟೆ, ಅವರು ತಿಂದರು. ಆ್ಯಂಡ್ ಇವಾಗ ಮಲ್ಕೋಬೇಕು. ನಂದು ಎಡಿಟ್ ಮಾಡ್ತಾಯಿದ್ದೆ, ಸೊ ಎಡಿಟ್ ಮಾಡ್ಬೇಕು ನಾನು. ನಮ್ಮ ಯಜಮಾನ್ರು ಆಲ್ರೆಡಿ ಮಲ್ಕೊಂಡ್ರು. ಭವಿಷ್ಯ ಓದ್ಕೋತಾ ಇದ್ದಾಳೆ ಎಕ್ಸಾಮ್ಗೆ. ಇನ್ನು 3 ಡೇಸ್ ಆದಮೇಲೆ ಎಕ್ಸಾಮ್ ಇದೆ ಗೈಸ್ ಭವಿಷ್ಯಗೆ ಅಗೇನ್. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್.